ರಾಜಧಾನಿ ಬೆಂಗಳೂರಿನ ಜನ ನೋಡಲೇಬೇಕಾದಂತಹ ಸ್ಟೋರಿ ಇದಾಗಿದ್ದು, ನಿಮ್ಮ ಮನೆ ಕಾಂಪೌಂಡ್ನಲ್ಲಿನ ಮರಗಳ ಲೆಕ್ಕವನ್ನ ಕೊಡಬೇಕಾಗತ್ತೆ. ಇನ್ನು ಮುಂದೆ ಯಾರು ಮರಗಳನ್ನು ಬೆಳೆಸಿರ್ತಾರೆ ಮನೆ ಮುಂದೆ, ಬಹಳ ಹಿಂದಿನಿಂದ ಇದೆ ತೆಂಗಿನ ಮರ ಕಟ್ ಮಾಡೋದಿಲ್ಲ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಆ ಮರಗಳ ವಿವರವನ್ನ ಇನ್ನು ಮುಂದೆ ಕೊಡೋದು ಮಾಲೀಕರ ಜವಾಬ್ದಾರಿ ಆಗುತ್ತೆ. ಕರ್ನಾಟಕ ಪ್ರಿಸರ್ವೇಷನ್ ಟ್ರೀ ಆಕ್ಟ್ ಮೂಲಕ ವಿವರವನ್ನ ಪಡೆಯುವಂತ ಕಾರ್ಯ ಸದ್ಯದಲ್ಲೇ ಜಿಬಿಎ ಆರಂಭ ಮಾಡುತ್ತೆ. ಶೀಘ್ರದಲ್ಲೇ ಮನೆ ಮರಗಳ ಗಣತಿಯನ್ನ ಜಿಬಿಎ ಆರಂಭ ಮಾಡುತ್ತೆ ಅನ್ನುವ ಮಾಹಿತಿ ಇದಾಗಿದ್ದು, ಈಗಾಗಲೇ ಸರ್ಕಾರಿ ಜಾಗ ಮತ್ತು ರಸ್ತೆಗಳಲ್ಲಿ ಮರಗಳ ಗಣತಿಯನ್ನ ಆರಂಭ ಮಾಡಲಾಗಿದೆ. ಜಿಬಿಎ ಅರಣ್ಯ ವಿಭಾಗದಿಂದ ಮರಗಳ ಗಣತಿ ಸದ್ಯ ನಡೀತಾ ಇದ್ದು, ಯಾರ್ಯಾರು ಮನೆ ಕಾಂಪೌಂಡ್ ಒಳಗಡೆ ಮರಗಳನ್ನು ಬೆಳೆಸ್ಕೊಂಡಿರ್ತಾರೆ. ಬೆಂಗಳೂರಿನಲ್ಲಿ ಅನೇಕ ಮರಗಳನ್ನು ನಾವು ಗಮನಿಸ್ತೀವಿ ಮನೆ ಕಾಂಪೌಂಡ್ನಲ್ಲೇ ಇವತ್ತಿಗೂ. ಅದರಲ್ಲೂ ಹೆಚ್ಚಾಗಿ ಕಂಡು ಬರೋದು ತೆಂಗಿನ ಮರ. ಬಿಕಾಸ್ ಒಂದು ಧಾರ್ಮಿಕವಾದಂಥ ಭಾವನೆ, ತೆಂಗಿನ ಮರ ಕಡಿಬಾರ್ದು ಅಂತ ಹೇಳಿ. ಹಾಗಾಗಿನೇ ಇವತ್ತಿಗೂ ಅನೇಕ ಮನೆಗಳ ಕಾಂಪೌಂಡ್ಗಳಲ್ಲಿ ತೆಂಗಿನ ಮರ ಇರುತ್ತೆ. ಅದಕ್ಕೆ ಅಕ್ಕಪಕ್ಕದವ್ರು ಬೇಕಾದಷ್ಟು ಇಶ್ಯೂಗಳು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಬಟ್ ಈಗ ಜಿಬಿಎ ಮರಗಳ ಗಣತಿಯನ್ನು ಆರಂಭ ಮಾಡುತ್ತೆ ಅನ್ನುವಂತಹ ಡೀಟೇಲ್ಸು. ಅಫ್ಕೋರ್ಸ್ ಇದು ಅಪ್ರಿಷಿಯೇಬಲ್. ಬಟ್ ಸ್ಟಿಲ್ ಇಲ್ಲಿ ಒಂದು ಕನ್ಸರ್ನ್ ಏನು ರೇಸ್ ಆಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಮಳೆ ಗಾಳಿ ಬಂದರೂ ಕೂಡ ಮರ ಬಿದ್ದೋಗುತ್ತೆ, ಜನರ ಜೀವ ತೆಗಿತಾ ಇದೆ. ಮರಗಳ ಗಣತಿ ಮಾಡೋದ್ರ ಜೊತೆಗೆ ಅರಣ್ಯ ಅಧಿಕಾರಿಗಳು ಅವುಗಳನ್ನು ಸರಿಯಾದಂಥ ನಿರ್ವಹಣೆ ಮಾಡಬೇಕಾದಂಥ ಜವಾಬ್ದಾರಿ ಕೂಡ, ಅದು ಹೊರಭಾಗದಲ್ಲಿರೋದಾಗಿರ್ಬೋದು ಅಥವಾ ಮನೆ ಅಂಗಳದಲ್ಲಿರೋದಾಗಿರ್ಬೋದು. ಸೊ ಇದಕ್ಕೇನಾದರೂ ಚಾಲನೆ ಸಿಗುತ್ತಾ ಈ ಗಣತಿ ಮೂಲಕ ಅನ್ನೋದು ಕಾದ್ ನೋಡಬೇಕು. ಈ ಸೆನ್ಸಸ್ನ ಬಹುಮುಖ್ಯವಾಗಿ ನಾವು ಪಬ್ಲಿಕ್ ಏರಿಯಾಸ್ ಅಲ್ಲಿ ಮಾಡ್ತಾ ಇರೋಂಥದ್ದು, ಅಂದರೆ ನಮ್ಮ ಗೌರ್ಮೆಂಟ್ ಏರಿಯಾಸ್ ಜಾಗಗಳಿವೆ ಅಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲಿ ಆಕ್ಚುಲಿ ನಮ್ಮ ಆಕ್ಟ್ ಏನು ಹೇಳುತ್ತೆ, ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್, ಪ್ರೈವೇಟ್ ಏರಿಯಾದಲ್ಲಿ ಆ ಓನರ್ದೇ ಜವಾಬ್ದಾರಿ, ಮರಗಳನ್ನ ಎಣಿಕೆ ಮಾಡಿ ನಮಗೆ ಕೊಡೋಂಥದ್ದು ಜವಾಬ್ದಾರಿ ಓನರ್ದಾಗುತ್ತೆ. ನಾನು ಹೇಳ್ತಾ ಇರೋದಲ್ಲ, ಅದು ಸ್ಟ್ಯಾಚ್ಯೂಟ್, ಅದು ನಮ್ಮ ಒಂದು ಕಾನೂನು ಇದೆ, ಅದು ಆ್ಯಕ್ಟಲ್ಲೇ ಇದೆ. ಅದು ಆ್ಯಕ್ಟು ಕರ್ನಾಟಕ ಪ್ರಿಸರ್ವೇಷನ್ ಟ್ರೀಸ್ ಆ್ಯಕ್ಟಲ್ಲೇ ಅದು ಕ್ಲಿಯರ್ ಕಟ್ ಆಗಿ ಅದು ಮೆನ್ಷನ್ ಆಗಿದೆ. ಅವರಿಗೆ ನಾವು ಫೆಸಿಲಿಟೇಟ್ ಮಾಡ್ಬೇಕಷ್ಟೇ. ಅಲ್ಲ, ಅವ್ರ ಲೆಕ್ಕ ಹೆಂಗಂದ್ರೆ ಅವ್ರ ಮನೇಲಿ ಇರತಕ್ಕ ಮರನ, ಇವಾಗ ಫಾರ್ ಎಕ್ಸಾಂಪಲ್ ಪಾಣಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ನಮ್ಮ ಪ್ರೈವೇಟ್ ನಮ್ಮ ರೂರಲ್ ಏರಿಯಾಸ್ ಹೋದಾಗ ಪಾಣಿ ಒಳಗಡೆ ಆ ಮರಗಳು ಇದಾವೆ ಅನ್ನೋದನ್ನ ಆ ಪಾಣಿ ಒಳಗಡೆ ಅಳವಡಿಸ್ಬೇಕಾಗಿರೋದು ಓನರ್ಸ್ ಜವಾಬ್ದಾರಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುಷ್ಮಿತಾ, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈಗ ಮರಗಳ ಗಣತಿ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇರೋದು, ಏನಿದ್ರ ಉದ್ದೇಶ ಹಾಗಾದ್ರೆ? ಎಸ್ ಪ್ರಜ್ವಲ, ಈಗಾಗಲೇ ಜಿಬಿಎಯ ಅರಣ್ಯ ವಿಭಾಗ ಏನಿದೆ ಅದು ಸರ್ಕಾರಿ ಕಚೇರಿಗಳ ಆವರಣದಲ್ಲಿರೋದಾಗಿರಬಹುದು ಅಥವಾ ರಸ್ತೆ ಬದಿಯಲ್ಲಿರುವಂತಹ ಮರಗಳು ಎಷ್ಟಿದೆ ಅನ್ನೋದರ ಗಣತಿಯನ್ನ ಆರಂಭ ಮಾಡಿ ಈಗ ಆಲ್ರೆಡಿ ಆಲ್ಮೋಸ್ಟ್ 6 ರಿಂದ 7 ತಿಂಗಳು ಕಳೀತಾ ಬರ್ತಾ ಇದೆ. ಪ್ರಮುಖವಾಗಿ ಈ ಒಂದು ಅಂದ್ರೆ ಮಳೆ ಬಂದ ತಕ್ಷಣದಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಮರಗಳು ಧರೆಗುರುಳುತ್ತೆ. ಹೀಗಾಗಿ ಯಾವೆಲ್ಲ ಜಾತಿಯ ಮರಗಳಿದೆ, ಎಷ್ಟು ವರ್ಷ ಆಗಿದೆ, ಹಾಗೆ ಇದರಲ್ಲಿ ಡೇಂಜರಸ್ ಮರಗಳ್ಯಾವುದು, ಡೇಂಜರಸ್ ಕೊಂಬೆಗಳ್ಯಾವುದು, ಇದೆಲ್ಲದರ ಗಣತಿಯನ್ನ ಮಾಡ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ಸರಿಸುಮಾರು 6 ಲಕ್ಷಕ್ಕೂ ಹೆಚ್ಚು ಮರಗಳ ಗಣತಿ ಆಗಿರುವಂತದ್ದು. ಸಂಪೂರ್ಣವಾಗಿ ಸರ್ಕಾರಿ ಜಾಗದಲ್ಲಿರುವಂತಹದ್ದು ಹಾಗೆ ರಸ್ತೆ ಭಾಗದಲ್ಲಿರುವಂತಹ ಮರಗಳ ಗಣತಿ ಈ ಒಂದು ಡಿಸೆಂಬರ್ನಲ್ಲಿ ಸಂಪೂರ್ಣವಾಗಿ ಅಂತ್ಯ ಆಗುತ್ತೆ. ಅದಾದ ನಂತರ ಕೇವಲ ರಸ್ತೆ ಬದಿಯಲ್ಲಿರುವಂತಹ ಮರಗಳು ಡೇಂಜರಸ್ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮನೆಯ ಕಾಂಪೌಂಡ್ ಒಳಗಿರುವಂತಹ ಮರಗಳು ಕೂಡ ಬೀಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಎಷ್ಟು ಮರಗಳನ್ನ ಮನೆಯಲ್ಲಿ ನೆಟ್ಟಿರ್ತಾರೆ ಅಥವಾ ಎಷ್ಟು ಗಿಡಗಳನ್ನ ನೆಟ್ಟಿರ್ತಾರೆ ಅನ್ನುವಂತಹ ಮಾಹಿತಿ ಇಲ್ಲಿವರೆಗೂ ಕೂಡ ಜಿಬಿಎ ಬಳಿ ಇಲ್ಲ. ಹೀಗಾಗಿ ಖಾಸಗಿ ಜಾಗದಲ್ಲಿ ಇರುವಂತಹದ್ದು ಕೇವಲ ಮನೆ ಅಷ್ಟೇ ಅಲ್ಲ, ಖಾಸಗಿ ಕೆಲವೊಂದಿಷ್ಟು ಎಸ್ಟೇಟ್ಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ಜಾಗಗಳು ಏನು ಸೈಟ್ಗಳಿರುತ್ತೆ, ಈ ಒಂದು ಸೈಟ್ಗಳಲ್ಲಿ ಎಷ್ಟು ಮರಗಳಿದೆ, ಹಾಗೆ ಆ ಒಂದು ಯಾವ ಜಾತಿಯ ಮರ, ಎಷ್ಟು ವರ್ಷದ ಮರ ಇದು, ಹಾಗೆ ಇದು ಏನಾದರೂ ಒಂದು ವೇಳೆಯಲ್ಲಿ ಬೀಳುತ್ತಾ ಅನ್ನೋ ಎಲ್ಲದರ ಗಣತಿಯನ್ನ ಮಾಡಲಿಕ್ಕೆ ಈಗ ಜಿಬಿಎ ಅರಣ್ಯ ವಿಭಾಗ ಮುಂದಾಗಿರುವಂತದ್ದು. ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀ ಆಕ್ಟ್ ಅಡಿ ಈ ಒಂದು ಗಣತಿಗೆ ಮುಂದಾಗಿರುವಂತದ್ದು. ಹೀಗಾಗಿ ಮನೆಯ ಮಾಲೀಕರು ಅಥವಾ ಜಾಗದ ಮಾಲೀಕರು ಸ್ವತಃ ಅವರೇ ಎಷ್ಟೆಷ್ಟು ಮರಗಳಿದೆ, ಎಷ್ಟೆಷ್ಟು ಗಿಡಗಳು ತಮ್ಮ ಕಾಂಪೌಂಡ್ ನಲ್ಲಿ ಇದೆ ಅನ್ನೋದರ ಮಾಹಿತಿಯನ್ನ ನೀಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ಮನೆಯ ಕಾಂಪೌಂಡ್ ಅಥವಾ ಯಾವುದಾದ್ರೂ ಖಾಸಗಿ ಜಾಗದಲ್ಲಿರುವಂತಹ ಕಾಂಪೌಂಡ್ ಒಳಗಿರುವಂತಹ ಮರಗಳು ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಧರೆಗುರುಳುತ್ತೆ. ಆ ಒಂದು ಸಮಯದಲ್ಲಿ ಸಾಕಷ್ಟು ಜನರಿಗೆ ಪೆಟ್ಟಾಗತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನಾಹುತಗಳು ಸಂಭವಿಸಬಾರದು ಅಂತ ಹೇಳಿ ಈಗ ಜಿಬಿಎ ಈ ಒಂದು ಗಣತಿಗೆ ಮುಂದಾಗಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ತಮ್ಮ ಮನೆಯ ಒಳಗಿರುವಂತಹ ಅಂದ್ರೆ ತಮ್ಮ ಮನೆಯ ಕಾಂಪೌಂಡ್ ನಲ್ಲಿರುವಂತಹ ಮರಗಳ ವಿವರವನ್ನ ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಬೆಳೆಸುವಂತಹದ್ದು ತೆಂಗಿನ ಮರ, ಅಡಿಕೆ ಮರ, ಈ ರೀತಿಯ ಸಣ್ಣ ಪುಟ್ಟ ಗಿಡ ಮರಗಳನ್ನ ಬೆಳೆಸ್ತಾರೆ. ಇದು ಯಾವ ರೀತಿಯಲ್ಲಿ ಡೇಂಜರಸ್ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಗಣತಿಯ ನಂತರ ಗೊತ್ತಾಗಲಿದೆ. ಪ್ರಜ್ವಲ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.
ನ್ಯೂಸ್.